ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ಫ್ರೆಂಡ್ಸ್ ಜೊತೆ ಒಂದು ವೀಡಿಯೋದಲ್ಲಿ ನಾವು ಇದೊಂದು ಸ್ಪಾನ್ಸರ್ಡ್ ವೀಡಿಯೋ ಆಗಿರುತ್ತೆ. ಸ್ಪಾನ್ಸರ್ಡ್ ವೀಡಿಯೋ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಒಂದು ಫೇಕ್ ಅಪ್ಲಿಕೇಶನ್ ಬಗ್ಗೆ ವೀಡಿಯೋ ಮಾಡಲ್ಲ. ಈ ಒಂದು ಅಪ್ಲಿಕೇಶನ್ ಬಂದು ನಿಮಗೆ ತುಂಬ ಯೂಸ್ ಆಗಿರುತ್ತೆ ಅಂತ ಹೇಳ್ಬೋದು. ಪರ್ಸ್ನಲಿ ಈ ಅಪ್ಲಿಕೇಶನ್ ನಾನು ವೀಡಿಯೋ ಎಡಿಟಿಂಗ್ಗೋಸ್ಕರ ನಾನು ಯೂಸ್ ಮಾಡ್ತಿದ್ದು, ಬಟ್ ಆದರೆ ಅವರೇ ನನ್ನನ್ನು ಕಾಂಟ್ಯಾಕ್ಟ್ ಆಗಿದ್ರು ವೀಡಿಯೋ ಮಾಡಿ ಅಂತೇಳಿ. ಇವತ್ತಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಶಾರ್ಟ್ಕಟ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ಸ್ಟಾಲ್ ಆದಮೇಲೆ ಏನೇನು ಮಾಡಬೇಕು, ಹೆಂಗೆ ಎಡಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಬೇಗ ಸಬ್ಸ್ಕ್ರೈಬ್ ಮಾಡಿ 10Kಗೆ ರೀಚ್ ಆಗೋಣಂತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ಬೋದು ಇಲ್ಲಿ ಶಾರ್ಟ್ಕಟ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ನು. ಅಪ್ಲಿಕೇಶನ್ ಇವಾಗ ಡೌನ್ಲೋಡ್ ಆಗ್ತಿದೆ. SHOTCUT ಅಂತ ಹೇಳ್ಬಿಟ್ಟು ಶಾರ್ಟ್ಕಟ್ ಅಂತ ಹೇಳಿ ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಿದೆ. ಅಪ್ಲಿಕೇಶನ್ ಡೌನ್ಲೋಡ್ ಆದಮೇಲೆ ನಿಮಗೆ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ಬೋದು ಇಲ್ಲಿ ಶಾರ್ಟ್ಕಟ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಅಪ್ಲಿಕೇಶನ್ ಓಪನ್ ಆಗೋದಕ್ಕೂ ಈ ಥರ ನಿಮ್ಗೆ ಇಂಟರ್ಫೇಸ್ ಬರುತ್ತೆ. ಹೊಸ ಯೂಸರ್ ಆಗಿದ್ದರೆ ಈ ಥರ ಇಂಟರ್ಫೇಸ್ ಬರುತ್ತೆ, ಏನೂ ಕಾಣಿಸಲ್ಲ ನಿಮಗೆ. ನಾನು ಹೇಳ್ತೀನಿ ಯಾವ ಥರ ಯೂಸ್ ಮಾಡೋದು ಅಂತೇಳಿ. ಫಸ್ಟ್ ಆಫ್ ಆಲ್ ನಿಮಗೆ ಸೆಟ್ಟಿಂಗ್ಸ್ ಅಂತ ಇರುತ್ತೆ ನೋಡಿ, ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಶಾರ್ಟ್ಕಟ್ ಪ್ರೋ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರೀಮಿಯಮ್ನ ತೊಗೊಳ್ತೀರಾ ಅಂದರೆ ಶಾರ್ಟ್ಕಟ್ ಪ್ರೋನು ತೊಗೋಬೋದು. ಮತ್ತು ಶೇರು, ಫೀಡ್ಬ್ಯಾಕ್, ಅವ್ರಿಗೆ ಫೀಡ್ಬ್ಯಾಕ್ ತುಂಬ ಮುಖ್ಯ ಆಗುತ್ತೆ. ಫೀಡ್ಬ್ಯಾಕ್ ಕೂಡ ಕಳಿಸಿ ನೀವು. ಮತ್ತು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಓಕೆ, ಇವಾಗ ನಾನು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ ವೀಡಿಯೋನ ವಿತಿನ್ ಎ ಸೆಕೆಂಡಲ್ಲಿ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಅದಾದಮೇಲೆ ನಿಮಗೆ ಕೆಲವೊಂದು ಆಪ್ಷನ್ಸ್ ಇರುತ್ತೆ ನೋಡಿ. ಸೌಂಡ್ ಬಟನ್ ಆಗಿರ್ಬೋದು, ಮತ್ತು ರಿಪೀಟ್ ಅಂದರೆ ಇದನ್ನು ಡೂಪ್ಲಿಕೇಟ್ ಮಾಡಬೇಕು ಅಂದರೆ ಆಪ್ಷನ್ ಇದೆ, ಟೆಕ್ಸ್ಟ್ ಆಪ್ಷನ್ ಇದೆ, ಮತ್ತು ಎಫೆಕ್ಟ್ಸ್ ಆಪ್ಷನ್ ಇದೆ, ಮ್ಯೂಸಿಕ್ ಆಪ್ಷನ್ ಇದೆ. ಫಸ್ಟ್ ನಾವು ಎಡಿಟ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಬೇಡೋಣ. ಫಸ್ಟ್ ನೀವು ಇಲ್ಲಿ ಏನೋ ಒಂದು ನೀವು ರೀಲ್ಸ್ ಮಾಡ್ತೀರಾ ಅಂದರೆ ಎಡಿಟ್ ಮಾಡಬೇಕಾದ್ರೆ ಫಸ್ಟ್ ನೀವು ಈ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಗೆ ಇಷ್ಟು ಸಾಕಪ್ಪ, ಇದಾದಮೇಲೆ ನಮ್ಗೆ ಎಡಿಟ್ ಮಾಡೋಕ್ಕೆ ಬೇಡ ಅನ್ನೋದಾದರೆ ಫಸ್ಟ್ ನೀವು ಟ್ರಿಮ್ ಅಂತ ಇರುತ್ತೆ ನೋಡಿ, ಆ ಟ್ರಿಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇಲ್ಲಿ ನಿಮಗೆ ಬಂದುಬಿಡುತ್ತೆ ಎಷ್ಟಕ್ಕೆ ನೀವು ಟ್ರಿಮ್ ಮಾಡಬೇಕು, ಎಷ್ಟಕ್ಕೆ ಅಂತೇಳಿ. ಇಷ್ಟಕ್ಕೆ ಟ್ರಿಮ್ ಮಾಡಬೇಕು ಅಂದರೆ ಇಷ್ಟಕ್ಕೆ ನೀವು ಕೂಡ ಟ್ರಿಮ್ ಮಾಡ್ಕೋಬೋದು. ಇಷ್ಟಕ್ಕೆ ಕೂಡ ನಿಮಗೆ ಕಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ಬೇರೆ ಆಪ್ಷನ್ಸ್ ಕೊಡಲ್ಲ ಆದರೆ ನಿಮಗೆ ತುಂಬ ಇರಿಟೇಟ್ ಆಗಿರುತ್ತೆ. ಮತ್ತು ನೋಡಿ ಈ ಥರ ಕಟ್ ಆಗಿಬಿಡುತ್ತೆ ನಿಮಗೆ. ಮತ್ತು ನಿಮಗೆ ಡ್ರ್ಯಾಗ್ ಮಾಡ್ಕೊಂಡು ಹೇಳ್ಕೋಬೇಕಾಗುತ್ತೆ. ಈ ಥರ ನೀವು ಡ್ರ್ಯಾಗ್ ಮಾಡ್ಕೊಂಡು ಹೇಳ್ಕೋಬೇಕಾಗುತ್ತೆ. ಮತ್ತು ಏನು ಮಾಡಬೇಕು, ಸ್ಪೀಡ್ ಮಾಡಬೇಕಿದು ಅಂದರೆ ಸ್ಪೀಡ್ ಆಪ್ಷನ್ ಇದೆ ನಿಮಗಿಲ್ಲಿ. ಯಾವ ಥರ ಸ್ಪೀಡ್ ಬೇಕು ಅಂದರೂ ಆಪ್ಷನ್ ಇದೆ. ಮತ್ತು ನಿಮಗಿಲ್ಲಿ ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದಮೇಲೆ ನಿಮಗಿಲ್ಲಿ ಫಸ್ಟು ಟೆಕ್ಸ್ಟು ಆ್ಯಡ್ ಮಾಡೋದು ತೋರಿಸ್ಬಿಡ್ತೀನಿ. ನಾನು ಟೆಕ್ಸ್ಟ್ ಆ್ಯಡ್ ಮಾಡ್ಕೋಬೇಕು. ಈ ವಿಡಿಯೋ ಮೇಲೆ ನಾನು ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಇವಾಗ ಸೂಪರ್ ಅಂತ ಆ್ಯಡ್ ಮಾಡ್ತೀನಿ. ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಟೆಕ್ಸ್ಟ್ ಕೂಡ ನಿಮಗಿಲ್ಲಿ ಆ್ಯಡ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗಿಲ್ಲಿ ಹಿಂಗೆ ಡ್ರ್ಯಾಗ್ ಮಾಡ್ಕೋಬೋದು ಯಾವ ರೀತಿ ಬೇಕೋ ಏನೋ ಅಂತ. ನೋಡ್ರಿ ಈ ಥರ ಸೂಪರ್ ಅಂತ ಹಾಕಿ ಇಲ್ಲಿ ನೀವು ನಿಲ್ಲಿಸ್ಕೋಬೋದು ನೋಡಿ. ಈ ಥರ ನಿಮಗೆ ಓಕೆ, ಇದು ಕರೆಕ್ಟಾಗಿದೆ. ಈ ಥರ ನಿಮಗೆ ಬೇಡ ಅನ್ನೋದಾದರೆ ಇದನ್ನು ನೀವು ಇಲ್ಲಿ ಡಿಲೀಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಆಪ್ಷನ್ ಇದೆ ನೋಡಿ, ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಕೂಡ ಮಾಡ್ಕೋಬೋದು. ಫಸ್ಟ್ ನೀವೇನು ಮಾಡಿ ಆ್ಯಡ್ ಮಾಡೋದು ತೋರಿಸ್ತೀನಿ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ವೀಡಿಯೋಗೆ ನೀವು ಮ್ಯೂಸಿಕ್ ಆ್ಯಡ್ ಮಾಡಬೇಕು ಅಂದರೆ ಲೋಕಲ್ ಅಂತ ಇದೆ ನೋಡಿ. ನಂದರಲ್ಲಿ ಇಷ್ಟು ಮ್ಯೂಸಿಕ್ ಇದೆ ಅಂತ ಹೇಳ್ಬೋದು. ಇಷ್ಟು ಮ್ಯೂಸಿಕಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗಿಲ್ಲಿ ಈ ಒಂದು ಮ್ಯೂಸಿಕ್ ಆ್ಯಡ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಸೆಕೆಂಡ್, ಸ್ವಲ್ಪ ಮೊಬೈಲ್ ಸ್ಲೋ ಇದೆ. ಓಕೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗಿಲ್ಲಿ ನೋಡ್ಬೋದು ಇಲ್ಲಿ ಈ ಒಂದು ಮ್ಯೂಸಿಕ್ ಆ್ಯಡ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಡ್ ಆಗಿದೆ ಅಂದಮೇಲೆ ಅವರು ನಿಮಗೆ ತೋರಿಸ್ತಾರೆ ಯಾವ ರೀತಿ ಡ್ರ್ಯಾಗ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು. ನಿಮಗೆ ಇಷ್ಟು ಬೇಕು, ಇಷ್ಟು ಟ್ರಿಮ್ ಬೇಕು ಅಂದರೆ ಇಷ್ಟಕ್ಕೆ ನೀವು ಕೂಡ ಟ್ರಿಮ್ ಕೂಡ ಮಾಡ್ಕೋಬೋದು, ಎಷ್ಟು ಟ್ರಿಮ್ ಬೇಕು ಅಂತೇಳಿ. ಮತ್ತು ನಿಮಗಿಲ್ಲಿ ಡಿಲೀಟ್ ಬೇಕು ಅಂದರೆ ಡಿಲೀಟ್ ಕೂಡ ಮಾಡ್ಕೋಬೋದು ಈ ಥರ. ನೆಕ್ಸ್ಟ್ ಬರೋದಾದ್ರೆ ನಿಮಗಿಲ್ಲಿ ಫಿಲ್ಟರ್ ಆಪ್ಷನ್ ಇದೆ ನಿಮಗಿಲ್ಲಿ. ಯಾವ ಥರ ನಿಮ್ಗೆ ಫಿಲ್ಟರ್ ಬೇಕು ಅಂತ ಹೇಳ್ಬಿಟ್ಟು. ಫಿಲ್ಟರ್ ಹಾಕಬೇಕು ಅಂದರೆ ನಿಮಗಿಲ್ಲಿ ನೆಟ್ವರ್ಕ್ ಕನೆಕ್ಷನ್ ಇರಬೇಕಾಗುತ್ತೆ. ಎಷ್ಟೊಂದು ಫಿಲ್ಟರ್ ಇದೆ ನೋಡಿ. ಬೇಕಾದಷ್ಟು ಫಿಲ್ಟರ್ಸ್ ಇದ್ದಾವೆ. ಫಿಲ್ಟರ್ ಕೂಡ ನೀವು ಹಾಕೋಬೋದು. ಅದಾದಮೇಲೆ ನಿಮಗಿಲ್ಲಿ ಕ್ರಾಪ್ ಮಾಡಬೇಕು, ವೀಡಿಯೋನ ಕ್ರಾಪ್ ಮಾಡಬೇಕು ಅಂದರೆ ಎಷ್ಟು ಕೂಡ ನೀವು ಇಲ್ಲಿ ಕ್ರಾಪ್ ಮಾಡ್ಕೋಬೋದು. ನಾನು ಇಷ್ಟು ಕ್ರಾಪ್ ಮಾಡ್ತೀನಿ ಅಂದರೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಮತ್ತು ಬ್ಯಾಕ್ಗ್ರೌಂಡ್ ಆಪ್ಷನ್ ಇದೆ. ಬ್ಯಾಕ್ಗ್ರೌಂಡ್ ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬೋದು. ಬಟ್ ಆದರೆ ನೀವು ಲೇಯರ್ ಹಾಕಬೇಕಾಗುತ್ತೆ, ಲೇಯರ್ ಹಾಕಿ ಬ್ಯಾಕ್ಗ್ರೌಂಡ್ ಹಾಕಬೇಕಾಗುತ್ತೆ. ಮತ್ತು ನಿಮಗೆ ಇಲ್ಲಿ ತುಂಬ ಆಪ್ಷನ್ ಇದೆ. ನೀವು ಸ್ಪೀಡ್ ಮಾಡಬೇಕು ಅಂದರೆ ಸ್ಪೀಡ್ ಕೂಡ ಮಾಡ್ಕೋಬೋದು ವೀಡಿಯೋನ. ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಈ ಒಂದು ಶಾರ್ಟ್ಸ್ ವೀಡಿಯೋಗಳಿಗೆ ಮಾತ್ರ. ನಿಮಗಿಲ್ಲಿ ಓವರ್ ಲೇ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗಿಲ್ಲಿ ನಿಮಗೆ ಒಂಥರ ಲೇಯರ್ ಥರ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಇದ್ರ ಮೇಲೆ ಇನ್ನೊಂದು ಲೇಯರ್ ಬರುತ್ತೆ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಎಫೆಕ್ಟ್ಸ್ಗಳು ಬರುತ್ತೆ. ಬಂದ್ ಮಾಡಬೇಕು ಅಂದರೆ ಸೌಂಡ್ನ ಬಂದ್ ಕೂಡ ಮಾಡ್ಕೋಬೋದು. ನಿಮಗಿಲ್ಲಿ ತುಂಬ ಆಪ್ಷನ್ಸ್ ಇದೆ. ನಿಮಗಿಲ್ಲಿ ವಾಲ್ಯೂಮ್ನ 100 ತನಕ ನೀವು ರೈಸ್ನ ಮಾಡ್ಕೋಬೋದು. ನಿಮ್ದು 100 ಇದೆ, ಇದ್ರ ಮೇಲೆ 100 ಕೂಡ ಮಾಡುತ್ತೆ. ಈ ಥರ ನಿಮಗೆ ಆಪ್ಷನ್ಸ್ ಇರುತ್ತೆ. ಮತ್ತು ನಿಮಗೆಲ್ಲ ಎಡಿಟ್ ಆಯಿತು, ಬ್ಯಾಕ್ ಹೋಯ್ತು ಅನ್ನೋದಾದರೆ 720p 30 FPS ಎಲ್ಲ ನೀವು ಇದನ್ನು ಮಾಡಿ. ಯಾಕಪ್ಪ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು, ಎಕ್ಸ್ಪೋರ್ಟ್ ಆಗೋಯ್ತು ಅಂತ ಹೇಳ್ಬೋದು. ನಿಮ್ಮ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ.
ಸೊ ಓಕೆ ನೋಡ್ಬೋದು ಇಲ್ಲಿ ಎಕ್ಸ್ಪೋರ್ಟ್ ಆಗ್ತಿದೆ ನಿಮ್ಮ ವಿಡಿಯೋ. ಸೊ ಈ ಥರ ನೀವು ಇಲ್ಲಿ ವೀಡಿಯೋಸ್ಗಳ್ನ ಎಡಿಟ್ ಕೂಡ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಹೆಸರು ಭಾರ್ಗವ್. ನೆಕ್ಸ್ಟ್ ವಿಡಿಯೋ ಸಿಗೋಣಂತೆ.